ಅಲ್ಲ ಅವರನ್ನು ಪ್ರತಿನಿಧಿಸೋರು ಇದ್ದಾರೆ, ಅವ್ರ ಮೇಲ್ಮನೆಯಲ್ಲಿ ಇರ್ತಾರೆ. ಅವ್ರು ಹೆಂಗ್ ಬರ್ತಾರೆ ಅಂತ ಕ್ಷೇತ್ರದ ಚುನಾವಣೆ ಬಂದಾಗ ಅದೇನ್ ನಡೆಯುತ್ತೆ ಅಂತ ಎಲ್ರಿಗೂ ಗೊತ್ತಿದೆ. ಮೇಲ್ಮನೆ ಹೆಂಗ್ ಬರ್ತಾರಂತ ನಾವೆಲ್ಲ ನೋಡಿದೀವಿ ಅದನ್ನೆಲ್ಲ. ಅದು ಇಲ್ಲ, ಅದು ಏನಾಗ್ಬಿಡ್ತದೆ, ಅಲ್ಲಿ ಹೋದ್ಮೇಲೆ ಅವರು ದೇ ಆರ್ ಅಟ್ ದಿ ಮರ್ಸಿ ಆಫ್ ಅನದರ್ ಪವರ್ಫುಲ್ ಪೊಲಿಟಿಷಿಯನ್. ಅವ್ರು ಹೇಳ್ದಂಗೆ ಕೇಳಬೇಕು. ಸೊ ಸ್ಪೀಕಿಂಗ್ ಟ್ರುತ್ ಟು ದ ಪವರ್ ಅಂತ ಹೇಳ್ತೀವಲ್ಲ, ಸತ್ಯ ಹೇಳೋವಂಥವ್ರು ಗಟ್ಟಿಯಾಗಿ ಯಾರೂ ಇಲ್ಲ. ಆಮೇಲೆ ಸದನದಲ್ಲಿ ಇದ್ರ ಬಗ್ಗೆ ಮಾತಾಡ್ಬೇಕಂತಂದರೆ ಶ್ರೀಕಾಂತ್ ಸರ್ ಹೇಳಿದರು, ಯಾರೋ ಸ್ಟೂಡೆಂಟ್ ಹೋಗ್ಬಿಟ್ಟು ಅವರಿಗೆ ಟಿಪ್ಪಣಿ ಕೊಡಬೇಕು. ಈ ಎಕ್ಸಾಮ್ ಒಂದು ಎಷ್ಟು ಮಾರ್ಕ್ಸಿಗೆ ಇರ್ತದೆ, ಹೆಂಗೆ ನಡೀತದೆ, ಎಷ್ಟು ಫೇಸ್ ಇರುತ್ತೆ, ಎಕ್ಸಾಮಿನೇಷನ್ ಬಗ್ಗೆ ಗೊತ್ತಿಲ್ಲ ಅವರಿಗೆ. ಪ್ರಿಪೇರ್ ಮಾಡಬೇಕು. ಅವ್ರು ಪ್ರಿಪೇರ್ ಆಗೋವಷ್ಟು ಪೇಷನ್ಸು ಇಲ್ಲ, ಟೈಮು ಇಲ್ಲ. ಪಾಪ ಅವರೆಲ್ಲ ಕಡೆ ಹೋಗ್ಬೇಕಾಗಿರ್ತದೆ. ದೇ ಡೋಂಟ್ ನೋ ಅಬೌಟ್ ದ ಸಿಸ್ಟಮ್. ಆ ಕಡೆ ವ್ಯವಸ್ಥೆ ಬಗ್ಗೆನೂ ಗೊತ್ತಿಲ್ಲ, ಈ ಕಡೆ ಸ್ಟೂಡೆಂಟ್ ಸೈಕಾಲಜಿನೂ ಅರ್ಥ ಮಾಡ್ಕೊಂಡಿಲ್ಲ. ಹಂಗಿದ್ದಾಗ ಹೃದಯದ ಆಳದಿಂದ ಬರಬೇಕು ಇವೆಲ್ಲ. ಒಬ್ಬ ಜನಪ್ರತಿನಿಧಿಗೆ ಹೌದು ನಾನು ಅವ್ರನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ, ಇದಕ್ಕೆ ನಾನು ಸ್ಪಂದಿಸಬೇಕು. ಆ ಕಮಿಟ್ಮೆಂಟ್ ಇಲ್ಲ. ಕಮಿಟ್ಮೆಂಟ್ ಇಲ್ದಂಗೆ ಆ ಪೊಲಿಟಿಕಲ್ ವಿಲ್ ಕ್ರಿಯೇಟ್ ಆಗೋದಿಲ್ಲ. ಅದು ನಮ್ಮನ್ನು ಅರ್ಥ ಮಾಡ್ಕೊಳ್ಳೋದಂಗೆ ಆ ಪೊಲಿಟಿಕಲ್ ವಿಲ್ ಅಂದರೆ ಮಿಷನ್ ಮೋಡ್. ನಾನು ಅಲ್ಲಿ ಹೋಗಿದ್ದೀನಿ ಅಂತಂದರೆ ನಾನು ಇದನ್ನು ಸುಧಾರಣೆ ಮಾಡ್ತೀನಿ ಅಂತ. ನಾನು ಪ್ರಿಯಾಂಕ್ ಖರ್ಗೆ ಅವ್ರ ಒಂದು ಸ್ಟೇಟ್ಮೆಂಟ್ ನೋಡಿದೆ, ಇದರಲ್ಲಿ ಅಸಹಾಯಕತೆ ಅಂದರೆ ಅದನ್ನು ಮುಚ್ಚಿಬಿಡ್ಬೇಕು ಅಂತಂದು ಹೇಳ್ತಾರೆ. ಒಬ್ಬ ಸಿಟ್ಟಿಂಗ್ ಮಿನಿಸ್ಟರು ಮುಚ್ಚಿಬಿಡ್ಬೇಕಂತಂದು ಹೇಳ್ತಾರೆ. ಹೇಳಿದರು, ಕರೆಸ್ರಿ, ಎಲ್ಲ ಸ್ಟೇಕ್ ಹೋಲ್ಡರ್ನ ಕರೆಸ್ರಿ. ನೀವು ಮಾಡಿದ್ದೀರಿ ಆ ಕೆಲಸನ? ಇಲ್ಲ. ಅವರಾಗೆ ಕರೆದು ಯಾರನ್ನ ಥರ ಸ್ಟೇಕ್ ಹೋಲ್ಡರ್ನ ಕರೆದು ಡಿಸ್ಕಸ್ ಮಾಡಿದ್ದಾರಾ? ಸರ್ವಿಂಗ್ ಆಫೀಸರ್ಸ್ ಇರ್ತಾರೆ, ರಿಟೈರ್ಡ್ ಆಫೀಸರ್ಸ್ ಇರ್ತಾರೆ, ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಹೆಡ್ ಇರ್ತಾರೆ, ಟೀಚರ್ಸ್ ಇರ್ತಾರೆ, ಸ್ಟೂಡೆಂಟ್ ಲೀಡರ್ಸ್ ಇರ್ತಾರೆ. ಎಲ್ಲರನ್ನೂ ಕರೆಸ್ಬಿಟ್ಟು ಒಂದು ಡಿಸ್ಕಸ್ ಮಾಡಿ ಇದಕ್ಕೇನು ವೇ ಫಾರ್ವರ್ಡ್ ಅಂತಂದು ಇವಾಲ್ವ್ ಮಾಡ್ಬೋದು. ಅದಕ್ಕೆಲ್ಲ ವೇ ಫಾರ್ವರ್ಡ್ ಇದೆ. ನಾನು ಒಂದೆರಡು ಹೇಳಬೇಕು ಅನ್ನೋದಾದರೆ, ಒಂದು KPSC ಮುಚ್ಚೋದು ಬೇಡ, ಕ್ಲೋಸ್ ಮಾಡೋದು ಬೇಡ, ಕ್ಲೀನ್ ಮಾಡಿ. ಅಲ್ಲಿ ಮೇಲಿಂದಕ್ಕೆ ಈಗ ಮೆಂಬರ್ಸ್ನ ಇಮಿಡಿಯೇಟ್ಲಿ ತೆಗೋಕ್ಕಾಗಲ್ಲ. ಗ್ರೂಪ್ ABCD ಯಾರ್ಯಾರು ಎಂಪ್ಲಾಯೀಸ್ ಇದಾರಲ್ಲ ಎಲ್ಲರನ್ನೂ ಫ್ಲಶ್ ಔಟ್ ಮಾಡಿ. ಫ್ಲಶ್ ಔಟ್ ಅಂದ್ರೆ ಗೊತ್ತಾಗ್ತದಲ್ಲ, ನಿರ್ಮೂಲನೆ ಮಾಡಿ. ಹೇಳಿದ್ರು ಒಂದು ನೇಮಕಾತಿಗೆ ಒಂದಷ್ಟು ಜನ ಅಧಿಕಾರಿಗಳಿರಲಿ, ಅದು ಮುಗಿದ ತಕ್ಷಣ ಮತ್ತೊಂದು ಬ್ಯಾಚ್ ಬರಲಿ. ಅವ್ರು ಆಳವಾಗಿ ಬೇರೂರಿದ್ದಾರೆ, ಅವರು ಅವರವೇ ಇಂಟರ್ನಲ್ ಸೀಕ್ರೆಟ್ಸ್ ಇರ್ತದೆ. ಆಮೇಲೆ ಆಗಲೇ ಹೇಳಿದ ಒಂದು ಒಳ್ಳೆ ಮಾತು, ಮಿಡ್ಲ್ ಮನ್ಗಳ ಜೊತೆಗೆ ಒಂದು ಸುಮಾರು 20-25 ವರ್ಷದಿಂದನೂ ಮಿಡ್ಲ್ ಮನ್ ಆಗಿರೋರು ಇದ್ದಾರೆ ಕಂಟಿನ್ಯೂಸ್ ಆಗಿ. ಒಬ್ಬ ಮೆಂಬರ್ ಜೊತೆ ಇರ್ತಾರೆ ಒಂದು 5-6 ವರ್ಷ, ಅವರಾದ್ಮೇಲೆ ಇನ್ನೊಬ್ಬರ ಹತ್ರ ಕಂಟಿನ್ಯೂ ಮಾಡ್ತಾರೆ. ಬಿಕಾಸ್ ಅವರು ರಿಚ್ ಆಗಿರ್ತಾರೆ, ಇವನ್ನೂ ರಿಚ್ ಮಾಡಿಸ್ತಾರೆ. ಇದೆಲ್ಲ ಬದಲಾಗಬೇಕು ಈ ವ್ಯವಸ್ಥೆ. ಅಂದರೆ ಎಲ್ಲರನ್ನೂ ತೆಗೆದಾಕ್ಬೇಕು ಫಸ್ಟು. ಆಮೇಲೆ UPSC ಮಾಡಲ್ ನಮ್ಮ ಕಣ್ಣೆದ್ರಿಗೆ ಕಾಣ್ತದೆ. ಫಾರ್ ಎಕ್ಸಾಂಪಲ್ ಇವಾಗ ಈಗ ಇಂಟರ್ವ್ಯೂ ಬಂದಿದೆ, ಯಾವುದು ಗೆಜೆಟೆಡ್ ಪ್ರೊಬೇಷನರಿದು. UPSCನಲ್ಲಿ ನಾನು ಇಂಟರ್ವ್ಯೂ ಕೊಟ್ಟು ಬಂದಿದ್ದೀನಿ, ಡೆಲ್ಲಿಗೆ ಹೋಗ್ಬಿಟ್ಟು ಇಂಟರ್ವ್ಯೂ ಕೊಟ್ಟಿದ್ದೀನಿ. ಸೊ ಅಲ್ಲಿ ಇಂಟರ್ವ್ಯೂಗೆ ಹೋದಾಗ ನನಗೆ ಯಾವ ಬೋರ್ಡ್ ಸಿಗುತ್ತೆ ಅಂತ ನನಗೂ ಗೊತ್ತಿರಲ್ಲ, ಅಲ್ಲಿರೋರಿಗೆ ಯಾವ ಕ್ಯಾಂಡಿಡೇಟ್ ಸಿಗ್ತಾರಂತ ಅವ್ರಿಗೂ ಗೊತ್ತಿರೋದಿಲ್ಲ. ಯಾವ ಮಿಡಲ್ ಮನ್ನು ಅಲ್ಲಿ ಹತ್ರ ಹೋಗೋದಕ್ಕೆ ಇಂಪಾಸಿಬಲ್ ಅಲ್ಲಿ. ಆಮೇಲೆ CISF ಇರ್ತಾರಲ್ಲಿ, ಜನರಲ್ ಪಬ್ಲಿಕ್ ಯಾರು ಹೋಗೋಕ್ಕಾಗಲ್ಲ. ಇಲ್ಲಿ ಯಾರು ಬೇಕಿದ್ರು ಒಳಗೆ ಹೋಗ್ಬೋದು, ಬರ್ಬೋದು. ಇಲ್ಲಿ ನೀವು ಅಲ್ಲೇ ತಗೊಂಡು ಕೊಟ್ಟು ಬರ್ಬೋದು, ಹಂಗಿದೆ ವ್ಯವಸ್ಥೆ. ಅದನ್ನು ಫುಲ್ ಪ್ರೂಫ್ ಮಾಡಬೇಕು. ಆಮೇಲೆ ಇಲ್ಲಿ ಹಂಗೆ ಆಗ್ತದೆ ಅಂತಂದರೆ ಮೆಂಬರ್ನ ಯಾರು ಬೇಕಾದ್ರೂ ಮೀಟ್ ಮಾಡ್ಬೋದು. ನೀವು ಕನಿಷ್ಕ ಹೋಟ್ಲಿಗೆ ಕರ್ಕೊಂಡು ಮೀಟ್ ಮಾಡ್ಬೋದು, ಅಥವಾ ನಿಮಗೆ ದೊಡ್ಡ ದೊಡ್ಡ ಹೋಟೆಲ್, ಡಿಪೆಂಡಿಂಗ್ ಆನ್ ಯುವರ್ ಕೆಪಾಸಿಟಿ. ಎಲ್ಲರಿಗೂ ಸಿಗ್ತಾರೆ. ಡೈರೆಕ್ಟಾಗಿ ಫೋನ್ ಮಾಡ್ತಾರೆ ಪೊಲಿಟಿಷಿಯನ್, ಅಥವಾ ಅವ್ರ ಮನೆಗೆ ಕರ್ಸ್ಕೊಂಡು. ಇನ್ನೊಂದು ಮಜಾ ಅಂದರೆ ಕ್ಯಾಂಡಿಡೇಟ್ಗಳು ಸೆಲೆಕ್ಷನ್ ಆಗಿರುತ್ತೆ, ಇನ್ನೇನು ಅವ್ರಿಗೆ ನೇಮಕಾತಿ ಪತ್ರ ಕೊಡೋದು ಬಾಕಿ ಇರುತ್ತೆ. ಆಗ ಮಿಡಲ್ ಮನ್ಗಳು ಫೋನ್ ಮಾಡ್ತಾರೆ, ನಿಮ್ದು ಮಾಡಿಸ್ತೀವಿ ಕೊಡಿ. ಹೌದು, ನಿಮ್ದು ಆಗೋ ನಿಮ್ದು ತಗೊಂಡೋಗ್ತೀವಿ. ಅಲ್ಲ, ಇದೆಲ್ಲ ಗೊತ್ತಿಲ್ಲ ಅಂತೀರಾ? ಎಲ್ಲರಿಗೂ ಗೊತ್ತಿದೆ ತಾನೆ. ಯಾಕೆ ಅಂತಂದರೆ ದೀಸ್ ಆರ್ ಲುಕ್ರೇಟಿವ್ ಪೋಸ್ಟ್. ಒಬ್ಬ ಇಲ್ಲಿ MLA ನಾಳೆ ಮಿನಿಸ್ಟರ್ ಆದಾಗ ನನ್ನ ಮಾತು ಕೇಳೋ AC ಬೇಕು. ಹೂ ವಿಲ್ ಬಿಲ್ಡ್ ದ ಕ್ಯಾಟ್ ಅನ್ನೋ ರೀತಿಯಲ್ಲಿ ಇದೆ ಸದ್ಯಕ್ಕೆ. ಎಸ್ ಸರ್.